ದುರಹಂಕಾರಿ ತಾತ. ಒಂದೂರಿನಲ್ಲಿ ಒಬ್ಬ ತಾತ ವಾಸ ಮಾಡ್ತಾ ಇರ್ತಾನೆ. ಅವನಿಗೆ ತುಂಬ ದುರಹಂಕಾರ ಇರುತ್ತೆ. ಆತನಿಗೆ ಒಂದು ಕಾಲು ಇರೋದಿಲ್ಲ. ಹಾಗಾಗಿ ಕೋಲಿನ ಸಹಾಯದಿಂದ ನಡೀತಾ ಇರ್ತಾನೆ. ಆ ತಾತನ ಊರಿನ ಪಕ್ಕದೂರಲ್ಲೇ ಆತನ ಮೊಮ್ಮಗಳು ಆಕೆ ಗಂಡನ ಜೊತೆ ವಾಸ ಮಾಡ್ತಾ ಇರ್ತಾಳೆ. ಒಂದಿನ ತಾತನಿಗೆ ತನ್ನ ಮೊಮ್ಮಗಳನ್ನ ನೋಡಬೇಕು ಅಂತ ತುಂಬ ಆಸೆ ಆಗುತ್ತೆ. ತಾತ ಪಕ್ಕದೂರ ಕಡೆ ಪ್ರಯಾಣ ನಡೆಸ್ತಾ ಇರ್ತಾನೆ. ದಾರಿ ಮಧ್ಯೆ ಒಂದು ದೊಡ್ಡ ಮಾವಿನ ಹಣ್ಣಿನ ಮರನ ನೋಡ್ತಾನೆ. ತಾತನಿಗೆ ಮಾವಿನ ಹಣ್ಣನ್ನು ತಿನ್ನಬೇಕು ಅಂತ ತುಂಬ ಆಸೆ ಆಗುತ್ತೆ. ಅಲ್ಲೇ ಪಕ್ಕದಲ್ಲಿ ಬಿದ್ದಿದ್ದ ಕಲ್ಲುಗಳನ್ನು ಮಾವಿನ ಮರಕ್ಕೆ ಎಸಿತಾನೆ. ಆದರೆ ಮಾವಿನ ಮರಕ್ಕೆ ಕಲ್ಲನ್ನು ಎಷ್ಟೇ ಎಸೆದ್ರೂ ಮಾವಿನ ಹಣ್ಣು ಬೀಳೋದಿಲ್ಲ. ಯಾಕಂದರೆ ಆ ತಾತ ಎಸೆದಿರೋ ಕಲ್ಲುಗಳು ಸ್ವಲ್ಪ ಮೇಲಕ್ಕೆ ಹೋಗಿ ಕೆಳಗಡೆ ಬೀಳ್ತಾ ಇರುತ್ತೆ. ಆದರೆ ಮಾವಿನ ಮರ ತುಂಬ ಎತ್ತರದಲ್ಲಿದ್ದು ಮಾವಿನ ಹಣ್ಣುಗಳು ತುಂಬ ಎತ್ತರದಲ್ಲಿರುತ್ತೆ. ತಾತನಿಗೆ ಆ ಮಾವಿನ ಹಣ್ಣನ್ನು ಕೀಳೋ ಅಷ್ಟು ಎತ್ತರವಾಗಿ ಕಲ್ಲನ್ನು ಎಸೆಯೋಷ್ಟು ಶಕ್ತಿ ಇರೋದಿಲ್ಲ. ಆತ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಕಲ್ಲುಗಳು ಕೆಳಗಡೆ ಬೀಳ್ತಾ ಇರ್ತವೆ ಹೊರತು ಅತಿಯಾಗಿ ಮೇಲೆ ಹೋಗಿ ಮಾವಿನ ಹಣ್ಣಿನ ತನಕ ತಾಗೋದೇ ಇಲ್ಲ. ಅಲ್ಲೇ ಪಕ್ಕದಲ್ಲಿ ಬೀಡ ಅಂಗಡಿ ಹಾಕ್ಕೊಂಡಿರೋ ಅಜ್ಜಿ ಆ ತಾತನ ಶ್ರಮ ನೋಡಿ ಅಯ್ಯೋ ಪಾಪ ಅನಿಸಿ, ತಾತ ಯಾಕೆ ಆಗ್ಲಿಂದ ಅಷ್ಟೊಂದು ಕಷ್ಟಪಡ್ತಾ ಇದ್ದೀರಾ? ಮರ ತುಂಬ ಎತ್ತರದಲ್ಲಿ ಇದೆ, ಮಾವಿನ ಹಣ್ಣು ಇನ್ನೂ ಎತ್ತರದಲ್ಲಿ ಇದೆ. ನಿಮಗೆ ವಯಸ್ಸಾಗಿದೆ, ನಿಮ್ಮ ಕೈಯಲ್ಲಿ ಆ ಮಾವಿನ ಹಣ್ಣನ್ನು ಬೀಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಕಷ್ಟಪಟ್ಟು ಕಲ್ಲೆಸೆದು ಸುಸ್ತು ಮಾಡ್ಕೊಳ್ಬೇಡಿ. ನೀವು ಎಲ್ಲಿಗೆ ಹೋಗಬೇಕಂತ ಇದ್ದೀರೋ ಅಲ್ಲಿಗೆ ಆರಾಮಾಗಿ ಹೋಗಿ ಬನ್ನಿ ಅಂತ ಬುದ್ಧಿ ಮಾತು ಹೇಳ್ತಾರೆ. ಆದರೆ ಈ ದುರಹಂಕಾರಿ ತಾತ, ಏನು ನನಗೆ ವಯಸ್ಸಾಗಿದೆ ಅಂತೀಯಾ? ನನಗೆ ವಯಸ್ಸಾಗಿದೆ ಅಂತ ನಿನಗೆ ಯಾರು ಹೇಳಿದ್ದು? ನನ್ನ ಕೈಲಿ ಆ ಮಾವಿನ ಹಣ್ಣನ್ನು ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೋಪದಿಂದ ತನ್ನ ನಡಿಗೆಗೋಸ್ಕರ ಇಟ್ಕೊಂಡಿರೋ ಆ ಕೋಲನ್ನು ಮಾವಿನ ಮರದ ಮೇಲೆ ಎಸೆದ್ಬಿಡ್ತಾನೆ. ತಾತನ ಕೋಪದಿಂದ ಅದೇನೋ ಮಾವಿನ ಮರದ ತನಕ ತಾಕ್ತು. ಆದರೆ ಆ ಕೋಲು ಆ ಕೊಂಬೆಯಲ್ಲೇ ಸಿಕ್ಕಾಕೊಂಡು ಬೀಳುತ್ತೆ. ಆ ಕೋಲು ಕೆಳಗಡೆನೇ ಬೀಳೋದಿಲ್ಲ. ಇದರಿಂದ ತಾತನಿಗೆ ಮನೆಗೂ ಹೋಗೋಕ್ಕಾಗಲ್ಲ, ಆ ಕಡೆ ಮೊಮ್ಮಗಳು ಮನೆಗೂ ಹೋಗೋಕ್ಕಾಗಲ್ಲ. ದಾರಿ ಮಧ್ಯೆನೇ ನಿಂತು ಬಿಡ್ತಾನೆ. ಈ ಕಥೆಯಿಂದ ನಾವೇನು ತಿಳ್ಕೊಬೇಕಂದ್ರೆ, ನಮಗೆ ಕಾನ್ಫಿಡೆನ್ಸ್ ಇರಬೇಕು, ಆದರೆ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಈ ಕತೆಗೆ ಕುಂದಾಪುರ ಭಾಷೆಯಲ್ಲಿ ಒಂದು ಗಾದೆನೇ ಇದೆ. ಅದೇನಪ್ಪ ಅಂದರೆ, ಕಲ್ತದ್ದು ಹೆಚ್ಚಾಯಿತು, ಕಾಲ್ ಮೇಲಾಯಿತು. ಇಷ್ಟೋ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇನ್ನಷ್ಟು ಕತೆಗಳಿಗಾಗಿ ನನ್ನ ಚಾನಲ್ನ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.